ಓಕೆ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸು ನಾವೇನಪ್ಪ ಅಂದರೆ ಇನ್ ಬ್ರೀಡಿಂಗ್ ಬಗ್ಗೆ ಕಲ್ತಿದ್ವಿ. ಓಕೆ, ವಾಟ್ ಯು ಮೀನ್ ಬೈ ಇನ್ ಬ್ರೀಡಿಂಗ್? ಮೇಟಿಂಗ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ವಿತಿನ್ ದ ಸೇಮ್ ಬ್ರೀಡ್, ಈವನ್ ಹ್ಯಾವಿಂಗ್ ಕಾಮನ್ ancestor ಫಾರ್ 4 to 6 ಜನರೇಷನ್, ದಟ್ ಈಸ್ ಕಾಲ್ಡ್ ಇನ್ ಬ್ರೀಡಿಂಗ್. ಅದಕ್ಕಿಂತ ಫಸ್ಟ್ ಹೇಳಿದ್ನಲ್ಲ, ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಬ್ರೀಡಿಂಗ್ ಒಳಗೆ ಬ್ರೀಡ್ ಅಂತ ಹೇಳಿದ್ವಿ. ಓಕೆ, ಟೈಪ್ಸ್ ಆಫ್ ಬ್ರೀಡಿಂಗ್ ಅದರೊಳಗೆ 2 ಬರುತ್ತೆ, ಇನ್ ಬ್ರೀಡಿಂಗ್, ಔಟ್ ಬ್ರೀಡಿಂಗ್. ಔಟ್ ಬ್ರೀಡಿಂಗ್ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು, ಅದ್ರ ಜೊತೆಗೆ ಔಟ್ ಕ್ರಾಸಿಂಗ್, ಕ್ರಾಸ್ ಬ್ರೀಡಿಂಗ್, ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್, ಇವು 3. ಫಸ್ಟು ಇನ್ ಬ್ರೀಡಿಂಗ್ ನಾನು ಹೇಳಿದಲ್ಲ, ಇದಕ್ಕೆ ಇನ್ನೊಂದು ಹೆಸರು ಏನು ಕರಿತೀವಿ? ಪೆನ್ ಮೇಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಇನ್ ಬ್ರೀಡಿಂಗ್? ಮೇಟಿಂಗ್ ಮೋರ್ ಕ್ಲೋಸ್ಲಿ ರಿಲೇಟೆಡ್ ಇಂಡಿವಿಜುವಲ್ ವಿತಿನ್ ಸೇಮ್ ಬ್ರೀಡ್ ಹ್ಯಾವಿಂಗ್ ಕಾಮನ್ ancestor 4 to 6 ಜನರೇಷನ್, ದಟ್ ಈಸ್ ಕಾಲ್ಡ್ ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ. ಇನ್ ಬ್ರೀಡಿಂಗ್ ಸ್ಟ್ರಾಟಜಿ ಏನು? Okay, to develop or to produce pure lines. Inbreeding strategy, that is to be produce pure line. ಯಾಕೆ ಅನಿಮಲ್ ಹಸ್ಬೆಂಡ್ರಿ ಒಳಗೆ ಇನ್ಬ್ರೀಡಿಂಗ್ ಮಾಡ್ತೀವಿ ಅಲ್ಲಿ ಹೇಳ್ತೀವಿ. ಏನು ಅದು ಹೆಂಗೆ ಮಾಡ್ತೀವಿ? ಒಂದು ಸುಪೀರಿಯರ್ ಮೇಲ್, ಸುಪೀರಿಯರ್ ಫೀಮೇಲ್ ಆಫ್ ಸೇಮ್ ಬ್ರೀಡ್ ಐಡೆಂಟಿಫೈ ಮಾಡಿ ಮೇಟೆಡ್ ಇನ್ ಪೇರ್ಸ್. ನೆಕ್ಸ್ಟ್ ಅದರೊಳಗೆ ಏನು ಪ್ರೋಜನಿ ಬರುತ್ತೆ? ಇನ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ಅಗೇನ್ ಸುಪೀರಿಯರ್ ಮೇಲ್, ಸುಪೀರಿಯರ್ ಫೀಮೇಲ್ ಆ್ಯಂಡ್ ಅಲೋ ಫಾರ್ ಇಂಟರ್ಬ್ರೀಡ್. ಓಕೆ, ಈ ಥರ 4 to 6 ಜನರೇಷನ್ ಮಾಡಿದ್ರಿ ಅಂತಂತಂದರೆ ನಮಗಲ್ಲಿ ಪ್ಯೂರ್ ಲೈನ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟು ಪ್ರಶ್ನೆಯಲ್ಲಿ ಸುಪೀರಿಯರ್ ಫೀಮೇಲ್, ಏನದು ಸುಪೀರಿಯರ್ ಫೀಮೇಲ್? ಸುಪೀರಿಯರ್ ಫೀಮೇಲ್ ಈಸ್ ದ ಕೌ ದಟ್ ಪ್ರೊಡ್ಯೂಸ್ ಮೋರ್ ಮಿಲ್ಕ್ ಪರ್ ಲ್ಯಾಕ್ಟೇಷನ್. ಸುಪೀರಿಯರ್ ಮೇಲ್ ಈಸ್ ದ ಬುಲ್ ವಿಚ್ ಗಿವ್ಸ್ ರೈಸ್ ಟು ಸುಪೀರಿಯರ್ ಪ್ರೋಜನಿ ಆಸ್ ಕಂಪೇರ್ಡ್ ಟು ಅದರ್ ಮೇಲ್ಸ್ ಅಂತ. ನೆಕ್ಸ್ಟು ಇನ್ ಬ್ರೀಡಿಂಗ್ ಸಿಗ್ನಿಫಿಕೆನ್ಸ್, ಅಡ್ವಾಂಟೇಜ್, ಯೂಸಸ್, ಇದನ್ನು ನಾವೇನಪ್ಪ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಎಕ್ಸಾಮ್ನಲ್ಲಿ ಕ್ವಶನ್ ಬಂದಿದೆ. ವಾಟ್ ಆರ್ ದ ಸಿಗ್ನಿಫಿಕೆನ್ಸ್? ಇನ್ ಬ್ರೀಡಿಂಗ್ ಇನ್ಕ್ರೀಸಸ್ homozygosity. Inbreeding is very necessary to create pure line in animal husbandry. Inbreeding helpful in accumulation of superior genes. Inbreeding that is to be helpful in removal of harmful genes, removal of harmful genes that eliminated by selection. ಓಕೆ, ಎಸ್. ಇನ್ನು ಅದಾಗಿದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಯಾವುದು? ಇನ್ ಬ್ರೀಡಿಂಗ್ ಡಿಪ್ರೆಷನ್. ಇದನ್ನು ಎಕ್ಸಾಮ್ನಲ್ಲಿ 1 ಮಾರ್ಕಿಗೆ ಮತ್ತೆ ಕೇಳಿದ್ದಾರೆ. ವಾಟ್ ಈಸ್ ಇನ್ ಬ್ರೀಡಿಂಗ್ ಡಿಪ್ರೆಷನ್? ಒಂದು ಕಡೆ ಹೇಳ್ತೀವಿ ನಾವು ಕಂಟಿನ್ಯೂಸ್ ಇನ್ ಬ್ರೀಡಿಂಗ್ ಮಾಡೋದ್ರಿಂದ ಡಿಪ್ರೆಷನ್ ಆಗುತ್ತೆ, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ. ಬಟ್ ಆಕ್ಚುಯಲ್ ಡೆಫಿನೇಷನ್ ಏನಪ್ಪ ಅಂದರೆ ಕಂಟಿನ್ಯೂಸ್ ಇನ್ ಬ್ರೀಡಿಂಗ್ ರೆಡ್ಯೂಸಸ್ ಫರ್ಟಿಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಈಸ್ ಕಾಲ್ಡ್ ಇನ್ ಬ್ರೀಡಿಂಗ್ ಡಿಪ್ರೆಷನ್. ಓಕೆ, ಅಲ್ಲಿ ಯಾಕಾಗುತ್ತೆ? ಡ್ಯೂ ಟು ಇನ್ ಬ್ರೀಡಿಂಗ್ ದರ್ ವಿಲ್ ಬಿ ಅಕ್ಯುಮುಲೇಷನ್ ಆಫ್ ಒಂದು ಕಡೆ ಸುಪೀರಿಯರ್ ಜೀನ್ಸ್ ಆದಂಗೆ ಇನ್ನೊಂದು ಕಡೆ ಲೀಥಲ್ ರಿಸೆಸಿವ್ ಜೀನ್ಸ್ ಆಗೋ ಚಾನ್ಸ್ ಇರುತ್ತೆ. ದಟ್ ಇನ್ಕ್ರೀಸ್ ದ ಚಾನ್ಸ್ ಆಫ್ ವಾಟ್ ವಿ ಕಾಲ್ ಜೆನೆಟಿಕ್ ಡಿಸಾರ್ಡರ್. ಓಕೆ, ಹಾಗಾಗಿ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು? ಓಕೆ, ದಟ್ ಈಸ್ ವೆರಿ ಸಿಂಪಲ್. ದಟ್ ಈಸ್ ಟು ಬಿ ಅವಾಯ್ಡ್ ಬೈ outbreeding programs. Outbreeding programs we can avoid inbreeding depression. ಓಕೆ, ಈಗ ಇವತ್ತು ಅದನ್ನೇ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಔಟ್ ಬ್ರೀಡಿಂಗ್. ಏನು ಔಟ್ ಬ್ರೀಡಿಂಗ್ ಅಂತಂದರೆ ಔಟ್ ಬ್ರೀಡಿಂಗ್ ಈಸ್ ದ ಬ್ರೀಡಿಂಗ್, ಔಟ್ ಬ್ರೀಡಿಂಗ್ ಈಸ್ ದಿ ಬ್ರೀಡಿಂಗ್ ಆಫ್ ಅನ್ರಿಲೇಟೆಡ್ ಎನಿಮಲ್ಸ್, ಬ್ರೀಡಿಂಗ್ ಆಫ್ unrelated animals. Okay, breeding of the unrelated animals. Okay, like breeding of unrelated animals. Outbreeding is the breeding of the unrelated animals. Okay, it include, ಇದರೊಳಗೆ ಎಷ್ಟು ಟೈಪ್ ಬರುತ್ತೆ? ಇಟ್ ಇನ್ಕ್ಲೂಡ್, ನಾನು ಆಲ್ರೆಡಿ ಹೇಳಿದೆ ನಿಮಗೆ ಟೈಪ್ಸ್ ಒಳಗೆ 3 ಟೈಪ್ ಬರುತ್ತೆ. ಒನ್ ವಿಲ್ ಬಿ ಔಟ್ ಕ್ರಾಸಿಂಗ್ ಅಂತ ಕರಿತೀವಿ. ಓಕೆ, ಎಸ್, ಔಟ್ ಕ್ರಾಸಿಂಗ್. ಇನ್ನು ಸೆಕೆಂಡ್ ಬಂದರೆ ಕ್ರಾಸ್ ಬ್ರೀಡಿಂಗ್, ಕ್ರಾಸ್ ಬ್ರೀಡಿಂಗ್. ಇನ್ನು ಥರ್ಡ್ ಬಂದರೆ ಇಂಟರ್ ಸ್ಪೆಸಿಫಿಕ್, ಇಂಟರ್-ಸ್ಪೆಸಿಫಿಕ್ ಬ್ರೀಡಿಂಗ್ ಆರ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ಇಂಟರ್-ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್.
Interspecific hybridization. Okay, yes. Now, ಈಗ ಇದರೊಳಗೆ ಸ್ವಲ್ಪ ಕಂಪ್ಯಾರಿಸನ್ ನೋಡ್ಕೊಳ್ಳಿ. ಔಟ್ ಕ್ರಾಸಿಂಗ್ ಅಂತಂದ್ರೆ ಒಂದೇ ಬ್ರೀಡ್ ಒಳಗೆ ಎರಡು ಮೇಲ್ ಫೀಮೇಲ್ ನ ಕ್ರಾಸ್ ಮಾಡೋದು, ಬಟ್ ಅಲ್ಲಿ ಮೇಲ್ಗೂ ಫೀಮೇಲ್ಗೂ ಏನಿರಬಾರ್ದು, ಕಾಮನ್ ಆನ್ಸೆಸ್ಟರ್ಸ್ ಇರಬಾರ್ದು. ಓಕೆ, ಇನ್ ಬ್ರೀಡಿಂಗ್ ಒಳಗೆ ಏನಾಗುತ್ತೆ, ಒಂದೇ ಬ್ರೀಡು ಪ್ಲಸ್ ಅದರ ಜೊತೆಗೆ ಎರಡಕ್ಕೂ ಕಾಮನ್ ಆನ್ಸೆಸ್ಟರ್ಸ್, ಅವರ ಆನ್ಸೆಸ್ಟರ್ ಪೂರ್ವಜರು ಕಾಮನ್ ಆಗಿರಬೇಕು. ಅದನ್ನ ಇನ್ ಬ್ರೀಡಿಂಗ್. ಔಟ್ ಕ್ರಾಸಿಂಗ್, ಓಕೆ, ಮೇಲ್ ಅಂಡ್ ಫೀಮೇಲ್ ಬಿಲಾಂಗ್ಸ್ ಟು ಸೇಮ್ ಬ್ರೀಡ್ ಬಟ್ ದೇ ಆರ್ ನಾಟ್ ಹ್ಯಾವಿಂಗ್ ಕಾಮನ್ ಆನ್ಸೆಸ್ಟರ್. ಇನ್ನು ಕ್ರಾಸ್ ಬ್ರೀಡಿಂಗ್ ಹೆಸರೇ ಹೇಳುತ್ತೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಮೇಲ್ ಅಂಡ್ ಫೀಮೇಲ್ ಆಫ್ ಟು ಡಿಫರೆಂಟ್ ಬ್ರೀಡ್ಸ್. ಮೇಲ್ ಒಂದು ಬ್ರೀಡ್ ಇರುತ್ತೆ, ಫೀಮೇಲ್ ಇನ್ನೊಂದು ಬ್ರೀಡ್ ಇರುತ್ತೆ. ಇನ್ನು ಇಂಟರ್ ಸ್ಪೆಸಿಫಿಕ್, ದಟ್ ಈಸ್ ಆಲ್ಸೋ ವೆರಿ ಕ್ಲಿಯರ್. ಅಲ್ಲಿ ಮೇಲ್ ಈಸ್ ಆಫ್ ಒನ್ ಸ್ಪೀಸೀಸ್, ಫೀಮೇಲ್ ಈಸ್ ಆಫ್ ಎನದರ್ ಸ್ಪೀಸೀಸ್. ಅದನ್ನ ಕ್ರಾಸ್ ಮಾಡೋದನ್ನ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಅಂತೀವಿ. ಓಕೆ, ಈಗ ಫಸ್ಟ್ ಬರ್ರಿ, ಯಾವುದು? ಔಟ್ ಕ್ರಾಸಿಂಗ್. ಓಕೆ, ಎಸ್, ಔಟ್ ಕ್ರಾಸಿಂಗ್. ಎಸ್, ಔಟ್ ಕ್ರಾಸಿಂಗ್ ಅಲ್ಲಿ ಬಹಳ ಸಿಂಪಲ್, ನೀವು ಇವನು ಈಸಿಯಾಗಿ ನೆನ್ಪಿಟ್ಕೋಬಹುದು, ಬಟ್ ಅಲ್ಲಿ ಏನು ಹಿಂಟ್ ಇರುತ್ತೆ ಅದನ್ನ ನೆನ್ಪಿಟ್ಕೋಬೇಕು. ಮೇಟಿಂಗ್ ಆಫ್ ಎನಿಮಲ್ಸ್, ಮೇಟಿಂಗ್ ಆಫ್ ಎನಿಮಲ್ಸ್ within the same breed. Okay, yes, within the same breed. Mating of animals within the same breed, within same breed but having no common ancestor, but having, okay, is having that, but do not having common ancestor. On either side of the pedigree, ಅಂದ್ರೆ ಮೇಲ್ ಕಡೆನೂ ಇರಬಾರ್ದು, ಫೀಮೇಲ್ ಕಡೆನೂ ಇರಬಾರ್ದು, ಬಟ್ do not having common ancestor on either side. On either side of pedigree, or on either side of pedigree. Pedigree ಅಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ. Pedigree minimum of 4 to 6 generation, up to 4 to 6 generation. ಓಕೆ, ಈಗ ನೀವು ಇನ್ ಬ್ರೀಡಿಂಗ್ ಔಟ್ ಕ್ರಾಸಿಂಗ್ ಈಸಿಯಾಗಿ ನೆನ್ಪಿಟ್ಕೋಬಹುದು. ಹೆಂಗೆ ನೆನ್ಪಿಟ್ಕೋಬಹುದು? ಹ್ಯಾವಿಂಗ್ ಕಾಮನ್ ಆನ್ಸೆಸ್ಟರ್ಸ್ ಇನ್ ಬ್ರೀಡಿಂಗ್, ಡು ನಾಟ್ ಹ್ಯಾವಿಂಗ್ ಕಾಮನ್ ಆನ್ಸೆಸ್ಟರ್ಸ್ ಔಟ್ ಕ್ರಾಸಿಂಗ್. ಓಕೆ, ಅದಕ್ಕೆ ಒಂದ್ ಕಡೆ ನಾವು ಹೇಳ್ತೀವಿ, ಏನ್ ಹೇಳ್ತೀವಿ ಅಂತಂದ್ರೆ ನಮಗೆ ಬ್ರೀಡು ಅದೇ ಉಳ್ಕೋಬೇಕು, ಬಟ್ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗಬಾರ್ದು. ಹಂಗಾರೆ ಏನ್ ಮಾಡ್ಬೇಕಲ್ಲಿ? ಸಿಂಗಲ್ ಔಟ್ ಕ್ರಾಸ್, ಇದು 1 ಮಾರ್ಕ್ಸ್ ಕೇಳಿದ್ದಾರೆ. ಸಿಂಗಲ್ ಔಟ್ ಕ್ರಾಸ್, single out cross often helps to avoid inbreeding depression. Inbreeding depression. Single out cross helps to avoid inbreeding depression. Okay, please ನಾನು ಹೇಳೋ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳ್ರಿ. ಬ್ರೀಡ್ ಅದೇ ಉಳಿಬೇಕು, ಬಟ್ ಅಂದ್ರೆ ಪ್ಯೂರ್ ಲೈನ್ಸ್ ಇರಬೇಕು, ಬಟ್ ಅಲ್ಲಿ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗಬಾರ್ದು. ಓಕೆ, ಇವನ್ ವಿ ವಾಂಟ್ ಟು ಮೇಂಟೈನ್ ದ ಸೇಮ್ ಬ್ರೀಡ್, ಬಟ್ ವಿ ಹ್ಯಾವ್ ಟು ಅವಾಯ್ಡ್ ಇನ್ ಬ್ರೀಡಿಂಗ್ ಡಿಪ್ರೆಷನ್. ದೆನ್ ವಿಚ್ ಮೆಥಡ್ ವಿ ಹ್ಯಾವ್ ಟು ಫಾಲೋ ಹಿಯರ್? ಔಟ್ ಕ್ರಾಸಿಂಗ್. ಓಕೆ, ಔಟ್ ಕ್ರಾಸಿಂಗ್, ಮೇಕಿಂಗ್ ಆಫ್ ಅನಿಮಲ್ಸ್ ವಿತ್ ಇನ್ ಸೇಮ್ ಬ್ರೀಡ್ ಬಟ್ ಡು ನಾಟ್ ಹ್ಯಾವಿಂಗ್ ಕಾಮನ್ ಆನ್ಸೆಸ್ಟರ್ಸ್. ಇದು ಎರಡು ಕೀ ಪಾಯಿಂಟ್. ಅರ್ಥ ಆಗುತ್ತಲ್ಲ? ಹಾಗಾದ್ರೆ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅವಾಯ್ಡ್ ಮಾಡಬೇಕು, ಬ್ರೀಡು ಸೇಮ್ ಇರಬೇಕು. ಒಂದ್ಸಲ 1 ಮಾರ್ಕ್ ಥಿಯರಿಯಲ್ಲೂ ಕೇಳಿದರೆ, ನೀಟ್ ಎಕ್ಸಾಮ್ಸ್ ಅಲ್ಲೂ ಬಂದಿದೆ. ಓಕೆ, ಹೌ ದ ಬ್ರೀಡ್ ಸೇಮ್ ಬ್ರೀಡ್ ಕ್ಯಾನ್ ಬಿ ಮೇಂಟೈನ್ಡ್ ವಿತೌಟ್ ಆರ್ ಅವಾಯ್ಡಿಂಗ್ ಇನ್ ಬ್ರೀಡಿಂಗ್ ಡಿಪ್ರೆಷನ್? ಸಿಂಗಲ್ ಔಟ್ ಕ್ರಾಸ್. Single out cross often helps to avoid inbreeding depression. ಓಕೆ, ಇದು 1 ಟೈಪ್ ಆಯಿತು. ಇನ್ನು ಸೆಕೆಂಡ್ ಬರೋಣ, ಯಾವುದು? ಕ್ರಾಸ್ ಬ್ರೀಡಿಂಗ್.